ರಣ ಬಿಸಿಗೆ ಖಾಲಿ ಆಗ್ತಾ ಇದೆ ಕೊಪ್ಪಳದ ತುಂಗಭದ್ರಾ ಜಲಾಶಯ. ಡೆಡ್ ಸ್ಟೋರೇಜ್ ಹಂತಕ್ಕೆ ತಲುಪಿದ ಡ್ಯಾಂ ನೀರಿನ ಮಟ್ಟ 105 ಟಿಎಂಸಿ ಸಂಗ್ರಹ ಸಾಮರ್ಥ್ಯದಲ್ಲಿ 13 ಟಿಎಂಸಿಗೆ ಇಳಿಕೆ ಆಗಿದೆ. ಎರಡನೇ ಬೆಳೆ ಉಳಿಸಿಕೊಳ್ಳುವುದಕ್ಕೆ ರೈತರು ಪರದಾಡ್ತಾ ಇದ್ದಾರೆ. ಡ್ಯಾಂನಲ್ಲಿ ನೀರು ಇಲ್ಲದೆ ಇದ್ರೂ ಕಾರ್ಖಾನೆಗಳಿಗಿಲ್ಲ ನೀರಿನ ಕೊರತೆ. ನೋಡಿ, ಕಾರ್ಖಾನೆಗಳಿಗೆ ಎಂದಿನಂತೆ ನೀರು ಸರಬರಾಜು ಆಗ್ತಾ ಇದೆ. ರೈತರ ಎರಡನೇ ಬೆಳೆಗೆ ಸಂಪೂರ್ಣ ನೀರು ಸಿಗೋದು ಡೌಟು. ಕುಡಿಯುವ ನೀರು ಇಟ್ಕೊಂಡು ಕಾಲುವೆಗಳು ಬಂದಾಗುವಂತ ಸಾಧ್ಯತೆ ಕೂಡ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ವಿಪರೀತವಾದಂಥ ಬಿಸಿಲು, ವಿಪರೀತವಾದಂಥ ಬಿಸಿ. ಈ ರಣ ಬಿಸಿಲಿಗೆ ಕೊಪ್ಪಳದ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಖಾಲಿ ಆಗ್ತಾ ಇದೆ. ಅಲ್ಲಿನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಈಗ ಡೆಡ್ ಸ್ಟೋರೇಜ್ ಹಂತಕ್ಕೆ ಡ್ಯಾಮ್ ನೀರಿನ ಮಟ್ಟ ತಲುಪಿಬಿಟ್ಟಿದೆ. ಸುಮಾರು 105 ಟಿಎಂಸಿ ಸಂಗ್ರಹ ಸಾಮರ್ಥ್ಯದಲ್ಲಿ 13 ಟಿಎಂಸಿಗೆ ಇಳಿಕೆ ಆಗಿಬಿಟ್ಟಿದೆ ನೀರು. ಎರಡನೇ ಬೆಳೆ ಉಳಿಸ್ಕೊಳ್ಳೋದಕ್ಕೆ ರೈತರು ಈಗ ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗರಾಜ್ ಒಂದು ವಾಸ್ತವ ಚಿತ್ರಣವನ್ನು ವಿವರಿಸಿದ್ದಾರೆ. ನೋಡೋಣ ಬನ್ನಿ. ತುಂಗಭದ್ರಾ ಜಲಾಶಯ ತುಂಬಿದ್ರೆ ನಿಜವಾಗ್ಲೂ ಕೂಡ ಕೊಪ್ಪಳ, ರಾಯಚೂರು, ಬಳ್ಳಾರಿ ಸೇರಿದಂತೆ ಬಹಳಷ್ಟು ಆಂಧ್ರ ಪ್ರದೇಶದ ಭಾಗದ ರೈತರು ಖುಷಿ ಪಡ್ತಾರೆ. ಆದರೆ ಇದೀಗ ಬಿರು ಬೇಸಿಗೆ ಬಂದಿದ್ದರಿಂದ ಜಲಾಶಯದ ನೀರಿನ ಮಟ್ಟ ಬಹಳಷ್ಟು ಇಳಿಕೆ ಆಗಿರುವಂಥದ್ದು ನಾವು ದೃಶ್ಯಗಳು ನೋಡ್ತಾ ಈಗ ತುಂಗಭದ್ರಾ ಜಲಾಶಯದಲ್ಲಿ ನಾವಿರುವಂಥದ್ದು ದೃಶ್ಯಗಳು ನೋಡ್ತಾ ಇರ್ಬೋದು. ಬರೋಬ್ಬರಿ 105 TMC ಸಾಮರ್ಥ್ಯದ ಜಲಾಶಯ ಈಗ ಕೇವಲ 13 TMCಗೆ ನೀರು ಇಳಿದಿರುವಂಥದ್ದು. ಅಂದರೆ ಮಳೆಯ ಅಭಾವ, ಅದೇ ರೀತಿಯಾಗಿ ಬಿರು ಬೇಸಿಗೆಯಿಂದಾಗಿ ಇದೀಗ ಸಂಪೂರ್ಣವಾಗಿ ಜಲಾಶಯ ನೋಡ್ತಾ ಇರ್ಬೋದು ಬರಿದಾಗಿರುವಂಥದ್ದು. ಕೇವಲ 13 TMC ಮಾತ್ರ ನೀರು ಇರುವಂಥದ್ದು. ಇದರಿಂದ ಈಗ ಈ ಭಾಗದ ರೈತರಿಗೆ ಏನು ಕೊಪ್ಪಳ ಜಿಲ್ಲೆಯ ಗಂಗಾವತಿ ಭಾಗ, ಕಾರಟಗಿ ಭಾಗ ಸೇರಿದಂತೆ ಆಂಧ್ರ ಪ್ರದೇಶದ ಭಾಗ ಸೇರಿದಂತೆ ಭಾಳಷ್ಟು ರೈತರಿಗೆ ಆತಂಕ ಶುರುವಾಗಿದೆ. ಯಾಕಂತಂದರೆ ಈಗಾಗಲೇ ಭತ್ತವನ್ನು ಬೆಳೆದಿದ್ದಾರೆ, ಎರಡನೇ ಬೆಳೆಗೆ ನೀರು ಸಿಗುತ್ತೋ ಇಲ್ವೋ ಎನ್ನುವ ಆತಂಕದಲ್ಲಿರುವಂಥದ್ದು. ಆಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಂತ ಶಿವರಾಜ್ ಸಂಗಡಿ ಅವರ ನೇತೃತ್ವದಲ್ಲಿ ICC ಮೀಟಿಂಗ್ ಆಗಿದೆ. ನೀರು ಬಿಟ್ಟೇ ಬಿಡ್ತೀವಿ ಅಂತ ಹೇಳಿದ್ರು ಸಹ ಕೇವಲ 13 TMC ನೀರು ಉಳಿದಿದ್ದು ಇದು ಭಾಳಷ್ಟು ರೈತರ ಆತಂಕಕ್ಕೆ ಕಾರಣವಾಗಿತ್ತು. ಯಾಕಂತಂದರೆ ಡೆಡ್ ಸ್ಟೋರೇಜ್ ತಲುಪಿದರೆ ಖಂಡಿತವಲ್ಲೂ ಕೂಡ ಈಗಾಗಲೇ ಡೆಡ್ ಸ್ಟೋರೇಜ್ ಅಂತ ಕೂಡ ತಲುಪುವ ಹಂತದಲ್ಲಿರುವಂಥದ್ದು. ಕೇವಲ 13 TMC ಇರೋದ್ರಿಂದ ಇನ್ನೇನು 3 TMC ನೀರು ಖಾಲಿ ಆದರೆ ಖಂಡಿತವಲ್ಲೂ ಕೂಡ ಡೆಡ್ ಸ್ಟೋರೇಜ್ ತಲುಪುತ್ತೆ. ಯಾಕಂತಂದರೆ ಇದು ಕುಡಿ ನೀರು ಸಲುವಾಗಿ ನೀರು ಇಟ್ಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಇರ್ತದ್ದು. ಇದ್ರ ಜೊತೆಗೆ ಈಗಾಗಲೇ ಏನಂದರೆ ಇಲ್ಲಿಂದ ತುಂಗಭದ್ರಾ ಜಲಾಶಯದ ಹಿನ್ನೀರಿನಿಂದ ಕೆಲವೊಂದಿಷ್ಟು ಕಾರ್ಖಾನೆಗಳಿಗೆ ನೀರು ಕೊಡ್ತಾ ಇದ್ದಾರೆ ಅಂತೇಳಿ ಒಂದು ಆರೋಪ ಕೇಳಿ ಬಂದಿರುತ್ತದೆ. ಯಾಕಂದರೆ ಸರ್ಕಾರ ICC ಮೀಟಿಂಗಲ್ಲಿ ಇಲ್ಲ ಕಾರ್ಖಾನೆಗಳಿಗೆ ಯಾವ ರೀತಿ ಈಗಾಗಲೇ ಕಾರ್ಖಾನೆಯವರಿಗೆ ಮಾತು ಕೊಟ್ಟಂತೆ ಮತ್ತು ಪರವಾನಗಿ ನೀಡದಂತೆ ನೀರು ಬಿಡಬೇಕಾಗಿತ್ತು, ಆ ಕಾರಣಕ್ಕಾಗಿ ನೀರು ಬಿಡ್ತೀವಿ ಅಂತೇಳಿ ಹೇಳಿರುವಂಥದ್ದು. ಆದರೆ ಈಗಾಗಲೇ ಹಿನ್ನೀರು ಭಾಗದಲ್ಲಿ ಈ ಕೆಲವೊಂದಿಷ್ಟು ಕಾರ್ಖಾನೆಗೆ ನೀರು ಬಿಡ್ತದೆ. ಇದು ಭಾಳಷ್ಟು ರೈತರ ಆತಂಕ ಕಾರಣವಾಗಿದ್ದು ಮತ್ತು ಅದರ ಜೊತೆಗೆ ಆಕ್ರೋಶಕ್ಕೆ ಕಾರಣವಾಗಿರುತ್ತದೆ. ರೈತರ ಆತಂಕದಲ್ಲಿದ್ದಾರೆ. ಮಳೆರಾಯ ಕೃಪೆ ತೋರ್ಲಿ, ಮಳೆ ಬರಲಿ, ತುಂಗಭದ್ರಾ ಜಲಾಶಯ ತುಂಬಲಿ ಎನ್ನುವ ಹರಕೆಯನ್ನು ಕೂಡ ರೈತರು ಆಗಲೇ ಇಟ್ಟಿರುವಂಥದ್ದು. ಒಟ್ಟಾರೆ ಏನಂತಂದರೆ ತುಂಗಭದ್ರಾ ಜಲಾಶಯ ಡೆಡ್ ಸ್ಟೋರೇಜ್ ಹಂತಕ್ಕೆ ತಲುಪಿರುವಂಥ ಕೇವಲ 13 TMC ನೀರು ಇರೋದ್ರಿಂದ ಭಾಳಷ್ಟು ರೈತರ ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಒಟ್ಟು ನೋಡ್ತಾ ಇರ್ಬೋದು, ಇದು ತುಂಗಭದ್ರಾ ಜಲಾಶಯದ ಸ್ಥಿತಿ ಅಂತ ಹೇಳ್ಬೋದು. ಒಟ್ಟಾರೆ ಅಂತಂದರೆ ರೈತರು ಈಗಲಾದರೂ ಮಳೆರಾಯ ಕೃಪೆ ತೋರ್ಲಿ ಅಂತೇಳಿ ಕೇಳ್ಕೊತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಂಜನಪ್ಪ ಜೊತೆ ನಾಗರಾಜ್, ಟಿವಿ ನ್ಯೂಸ್, ಕೊಪ್ಪಳ.